ಅವಳನ್ನ ಬೆಂಕಿಗೆ ತಳ್ಳಿಬಿಡ್ತಾರೆ, ಜೀವಂತವಾಗಿ ಸುಟ್ಟಾಕ್ಬಿಡ್ತಾರೆ. ಇದನ್ನೇ ಸತಿ ಸಿಸ್ಟಮ್ ಅಂತ ಕರೆಯೋದು. ನಮ್ಮ ಗ್ರೇಟ್ ರಾಜಾ ರಾಮ್ ಮೋಹನ್ ರಾಯ್ ಅವರ ಸ್ಟ್ಯಾಚು. ನಾನಿವಾಗ ನಿಮ್ಮನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ರಾಜಾ ರಾಮ್ ಮೋಹನ್ ರಾಯ್ ಡೈಟ್ಸ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮಾಂಕ್ ಮಾತಾಡ್ತಾ ಇದ್ದೀನಿ. ಈ ಚಾನಲ್ಗೆ ಯಾರಾದರೂ ಹೊಸದಾಗಿ ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನಿವತ್ತು ಇಂಗ್ಲೆಂಡಲ್ಲಿ ಇರುವಂಥ ಬ್ರಿಸ್ಟಲ್ ಅನ್ನೋ ಒಂದು ಸಿಟಿಗೆ ಬಂದಿದ್ದೀನಿ. ಈ ಸಿಟಿಗೆ ನಾನು ಬರೋಕ್ಕೆ ಕಾರಣ ಬಂದು 1833 ನನಗಿಂತ ಮುಂಚೆ ಅಫ್ಕೋರ್ಸ್ ಒಬ್ಬ ದೊಡ್ಡ ಸೋಷಿಯಲ್ ರಿಫಾರ್ಮರ್, ನಮ್ಮ ಇಂಡಿಯಾದ ಸೋಷಿಯಲ್ ರಿಫಾರ್ಮರ್ ಇದೇ ಸಿಟಿಗೆ ಬಂದಿರ್ತಾರೆ. ಅವರು ಇದೇ ಸಿಟಿಗೆ ಬಂದಾಗ 1833 ಒಂದು ಕ್ರಾನಿಕ್ ರೆಸ್ಪಿರೇಟ್ರಿ ಇಲ್ನೆಸ್ಸಿಂದ ಇಲ್ಲೇ ತೀರೋಗ್ತಾರೆ. ಸೊ ಅವರ ಸಮಾಧಿ ಕೂಡ ಈಗಲೂ ಇಲ್ಲೇ ಬ್ರಿಸ್ಟಲಲ್ಲಿದೆ. ನಾನು ಮಾತಾಡ್ತಾ ಇರೋದು ನನ್ ಅದರ್ ದ್ಯಾನ್ ದ ಗ್ರೇಟ್ ರಾಜಾ ರಾಮ್ ಮೋಹನ್ ರಾಯ್. ಅವರು ಇಂಡಿಯಾದಲ್ಲಿ ಬ್ರಾಹ್ಮೋ ಸಮಾಜ್ಗೆ ಫೌಂಡರ್ ಕೂಡ, ಮತ್ತು ಈ ಸತಿ ಸಿಸ್ಟಮ್ ಅನ್ನೋದೇನಿದೆ ಅದರ ವಿರುದ್ಧ ಹೋರಾಡಿದಂತಹ ಒಬ್ಬ ಗ್ರೇಟ್ ಸೋಷಿಯಲ್ ರಿಫಾರ್ಮರ್. 1772 ಹುಟ್ಟಿದಂತಹ ಇವರು 1833 ನಿಧನರಾಗ್ತಾರೆ. ಅದು ಇದೇ ಒಂದು ಬ್ರಿಸ್ಟಲ್ ಸಿಟಿಯಲ್ಲಿ. ಕೆಲವರಿಗೆ ಸತಿ ಸಿಸ್ಟಮ್ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋರಿಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆಗಿನ ಕಾಲದಲ್ಲಿ ಮದುವೆ ಆದಾಗ ಹೆಣ್ಮಗಳು ಇನ್ ಕೇಸ್ ಫಾರ್ ಸಮ್ ರೀಸನ್ಸ್ ಯಾವುದೋ ಒಂದು ಕಾರಣಕ್ಕೆ ಗಂಡ ತೀರೋದಾಗ ಯಾರು ಮದುವೆ ಆಗಿರ್ತಾರಲ್ವ ಆ ಹೆಣ್ಮಗಳಿಗೆ ಬದುಕೋ ಯಾವುದೇ ಒಂದು ಸ್ವಾತಂತ್ರ್ಯ ಇರೋದಿಲ್ಲ. ಅವಳನ್ನ ಬೆಂಕಿಗೆ ತಳ್ಳಿಬಿಡ್ತಾರೆ, ಜೀವಂತವಾಗಿ ಸುಟ್ಟಾಕ್ಬಿಡ್ತಾರೆ. ಇದನ್ನೇ ಸತಿ ಸಿಸ್ಟಮ್ ಅಂತ ಕರೆಯೋದು. ಸೊ ಇದರ ವಿರುದ್ಧ ಹೋರಾಡಿದಂತಹ ರಾಜಾ ರಾಮ್ ಮೋಹನ್ ರಾಯ್ ಅವರು 1829 ಬೆಂಗಾಲ್ ಪ್ರೆಸಿಡೆನ್ಸಿಯಲ್ಲಿ ಮೊದಲು ಸತಿನ ಅಬಾಲಿಷ್ ಮಾಡಿಸ್ತಾರೆ. ಆಗಿನ ಗವರ್ನರ್ ಜನರಲ್ ಆದಂತಹ ವಿಲಿಯಂ ಬೆಂಟಿಕ್ ಮತ್ತು ರಾಜಾ ರಾಮ್ ಮೋಹನ್ ರಾಯ್ ಇಬ್ಬರ ಒಂದು ಶ್ರಮದಿಂದ ಸತಿ ಸಿಸ್ಟಮ್ ಅಬಾಲಿಷ್ ಆಗುತ್ತೆ 1829. ಬಟ್ ಅದಾದ ನಂತರ ಬೇರೆ ಇಂಡಿಯನ್ ಪಾರ್ಟ್ಸ್ಗೆ ಕೂಡ ಸತಿ ಅಬಾಲಿಷ್ ಕಂಟಿನ್ಯೂ ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಇವತ್ತು ಯಾವುದೇ ಸತಿ ಸಿಸ್ಟಮ್ ಇಂಡಿಯಾದಲ್ಲಿ ಇಲ್ಲ. ಸೊ ಭಾರತದಲ್ಲಿರುವಂತಹ ಪ್ರತಿಯೊಂದು ಹೆಣ್ಮಗಳು ರಾಜಾ ರಾಮ್ ಮೋಹನ್ ರಾಯ್ಗೆ ಗ್ರೇಟ್ಫುಲ್ ಆಗಿರಬೇಕು. ರಾಜಾ ರಾಮ್ ಮೋಹನ್ ರಾಯ್ನ ಫಾದರ್ ಆಫ್ ಇಂಡಿಯನ್ ರೆನೇಸನ್ಸ್ ಅಂತ ಕೂಡ ಕರೀತಾರೆ. ನನ್ನ ಹಿಂದೆಗಡೆ ನಿಮಗೆ ರಾಜಾ ರಾಮ್ ಮೋಹನ್ ರಾಯ್ ಕಾಣಿಸ್ತಾರೆ. ಹತ್ರ ಹೋಗಿ ತೋರಿಸ್ತೀನಿ ಬನ್ನಿ. ನೋಡಿ, ನಿಮಗೆ ಕಾಣ್ತಾ ಇರೋದು ನಮ್ಮ ಗ್ರೇಟ್ ರಾಜಾ ರಾಮ್ ಮೋಹನ್ ರಾಯ್ ಅವರ ಸ್ಟ್ಯಾಚು ಬ್ರಿಸ್ಟಲ್ ಸಿಟಿಯಲ್ಲಿ ಇದೆ. ನೋಡ್ತಾ ಇರ್ಬೋದು ನೀವು. ಇವರ ಹೆಸರು ಬಂದು ರಾಮ್ ಮೋಹನ್ ರಾಯ್ ಅಂತ, ಆದರೆ ಇವರಿಗೆ ರಾಜ ಅಂತ ಹೆಸರು ಕೊಟ್ಟಿದ್ದು ಅಕ್ಬರ್ II ಅನ್ನೋ ಒಬ್ಬ ರಾಜ, ಇಂಡಿಯನ್ ರಾಜ, ಮೊಘಲ್ ಎಂಪೈರ್. ಇವರಿಗೆ ರಾಜ ಅನ್ನೋ ಒಂದು ಟೈಟಲ್ ಕೊಟ್ಟು ಇವ್ರ ಹೆಸರನ್ನ ರಾಜಾ ರಾಮ್ ಮೋಹನ್ ರಾಯ್ ಮಾಡ್ತಾರೆ. ಈ ಬ್ರಿಸ್ಟಲ್ ಅನ್ನೋದು ಒಂದು ಬ್ಯೂಟಿಫುಲ್ ಸಿಟಿ ಆ್ಯಕ್ಚುಲಿ. ಯಾರಾದರೂ ಇಂಗ್ಲೆಂಡ್ಗೆ ಬಂದರೆ ಬ್ರಿಸ್ಟಲ್ನ ಒಂದ್ಸಲಿ ವಿಸಿಟ್ ಮಾಡಿ ಹೋಗಿ. ನಾನು ಈ ರಾಜಾ ರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಬ್ರಿಸ್ಟಲ್ಗೆ ಬಂದಿದ್ದೀನಿ. ಬಟ್ ಅದನ್ನು ಬಿಟ್ಟು ಈ ಒಂದು ಸಿಟಿಯಲ್ಲಿ ನೋಡೋಕ್ಕೆ ತುಂಬ ಒಳ್ಳೊಳ್ಳೆ ಜಾಗಗಳಿದ್ದಾವೆ. ಆ್ಯಕ್ಚುಲಿ ಬೀಚ್ ಕೂಡ ಇದೆ ಬ್ರಿಸ್ಟಲಲ್ಲಿ. ಆಮೇಲೆ ಸಮುದ್ರಕ್ಕೆ ತುಂಬ ಹತ್ರ ಆದಂಥ ಒಂದು ಸಿಟಿ. ಒಂದೊಂದು ಕಾಲದಲ್ಲಿ ಇದೇ ಸಿಟಿಯಿಂದ, ಅಂದರೆ ಬ್ರಿಸ್ಟಲ್ ಸಿಟಿಯಿಂದಾನೇ ಎಲ್ಲ ಇನ್ ಆ್ಯಂಡ್ ಔಟ್ ಆಗ್ತಾಯಿದ್ದು ರಿಸೋರ್ಸ್. ಯಾಕಂದರೆ ಪೋರ್ಟ್ ಇದೆ ಇಲ್ಲಿ. ಸೊ ಇಲ್ಲಿ ಪೋರ್ಟ್ ಇರೋ ಕಾರಣ ಎಲ್ಲ ಒಂದು ಬೇರೆ ದೇಶಗಳಿಂದ ಬರ್ತಾ ಇದ್ದಂತಹ ರಿಸೋರ್ಸ್ಗಳೇನಿದೆ ಇದೇ ಬ್ರಿಸ್ಟಲ್ ಪೋರ್ಟಲ್ಲಿ ಡೆಲಿವರ್ ಆಗ್ತಾ ಇದ್ದಿದ್ದು. ನಾನಿವಾಗ ನಿಮ್ಮನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನು ಗುರು, ಸ್ಮಶಾನ ತೋರ್ಸೋಕೆ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ಅಂದ್ಕೋಬೇಡಿ. ಇಷ್ಟೊತ್ತವರೆಗೂ ಹೇಳ್ದಾಗೆ ರಾಜಾ ರಾಮ್ ಮೋಹನ್ ರಾಯ್ ಅವ್ರನ್ನ ಇದೇ ಇಂಗ್ಲೆಂಡಲ್ಲಿರುವಂಥ ಬ್ರಿಸ್ಟಲ್ ಸಿಟಿಯಲ್ಲಿ ಸಮಾಧಿ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ. ಸೊ ಆ ಸಮಾಧಿನ ನಿಮಗೆ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬ್ರಿಸ್ಟಲ್ ಸಿಟಿ ಸೆಂಟರಿಂದ ಸಮ್ವೇರ್ ಅರೌಂಡ್ 2 ಮೈಲ್ಸ್ ಅವೇ ಇದೆ ಈ ಒಂದು ಸಮಾಧಿ. ಸೊ ಬನ್ನಿ ಒಳಗಡೆ ಹೋಗಿ ರಾಜಾ ರಾಮ್ ಮೋಹನ್ ರಾಯ್ ಅವರ ಬ್ರಿಸ್ಟಲಲ್ಲಿ ಇರುವಂತಹ ಸಮಾಧಿನ ನಾನು ನಿಮಗೆ ತೋರಿಸ್ತೀನಿ. ಗೈಸ್, ಒಳಗಡೆ ಬಂದರೆ ನೋಡಿ, ಸಮಾಧಿ ಎಲ್ಲ ಹೆಣಗಳನ್ನ ಊತಾಕಿದ್ದಾರೆ ಇಲ್ಲಿ. ಆದರೆ ನಮಗೆ ಬೇಕಾಗಿರೋದು ಇದಲ್ಲ. ನಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಜಾಗ ಏನು ಅಂದರೆ ಇದೇ ರಾಜಾ ರಾಮ್ ಮೋಹನ್ ರಾಯ್ ಅವರ ಸಮಾಧಿ. ಡಿಫ್ರೆಂಟಾಗಿ ಕಾಣ್ತಿದೆ ನೋಡಿ. ಇವರು ಕ್ರಿಶ್ಚಿಯನ್ ಸಮಾಧಿಗಳಿಗೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹತ್ರ ಹೋಗಿ ತೋರಿಸ್ತೀನಿ ನೋಡಿ. ರಾಜಾ ರಾಮ್ ಮೋಹನ್ ರಾಯ್ನ ಬ್ರಿಸ್ಟಲ್ ಅನ್ನೋ ಒಂದು ಸಿಟಿಯಲ್ಲಿ ಸಮಾಧಿ ಮಾಡಿದ್ದಾರೆ. ಮೇಲೆ ಹೋಗೋಣ. ಹಿಂದುಗಡೆ ಆ್ಯಕ್ಚುಲಿ ಅವ್ರದ್ದು ಹೆಸರು ಬರ್ತಿದೆ ಕ್ಲೀನಾಗಿ, ಅದಕ್ಕೋಸ್ಕರ ಹಿಂದುಗಡೆ ಕರ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ರಾಜಾ ರಾಮ್ ಮೋಹನ್ ರಾಯ್ ಡೈಟ್ಸ್ 27 ಸೆಪ್ಟೆಂಬರ್ 1833 ಅಂತ ಬರ್ತಿದ್ದಾರೆ ಇಲ್ಲಿ. ಇದು ರಾಜಾ ರಾಮ್ ಮೋಹನ್ ರಾಯ್ ಅವರ ಸಮಾಧಿ, ಇಂಗ್ಲೆಂಡಲ್ಲಿ ಇರುವಂತಹ ಸಮಾಧಿ. ಸೊ ಗೈಸ್, ನೋಡಿದ್ರಲ್ಲ ನಮ್ಮ ರಾಜಾ ರಾಮ್ ಮೋಹನ್ ರಾಯ್ ಅವರ ಒಂದು ಪುಟ್ಟ ಇತಿಹಾಸ. ನನಗೆ ಗೊತ್ತಿದ್ದಷ್ಟು ನಿಮಗೆ ತೋರ್ಸೋಕ್ಕೆ ಅಥವಾ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಹೊಸ ಜಾಗದಲ್ಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಅ ಗ್ರೇಟ್ ಡೇ, ಟೇಕ್ ಕೇರ್, ಬಾಯ್.